ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. 10,000 ಶಿಕ್ಷಕರ ನೇಮಕಾತಿ ಅತಿ ಶೀಘ್ರದಲ್ಲಿ ಹೊರಡಿಸಲಾಗುವುದಂದ್ರೆ ಈಗಾಗಲೇ ಏನಪ್ಪ ಅಂದ್ರೆ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀ ಮಧು ಬಂಗಾರಪ್ಪನವರು ಹೇಳಿರ್ತಾರೆ. ಸೊ ಅದಕ್ಕಾಗಿ ಏನಪ್ಪ ಅಂದ್ರೆ ಎಷ್ಟೋ ಶಿಕ್ಷಕ ಆಕಾಂಕ್ಷಿಗಳು ಏನಪ್ಪ ಅಂದ್ರೆ ನಾವಿನ್ನೂ ಟಿ ಕ್ಲಿಯರ್ ಆಗಿಲ್ಲ, ಕಾರಣ ನೂರಾರು ಇರ್ಬೋದು. ಟಿ ಇನ್ನೂ ಕ್ಲಿಯರ್ ಆಗಿಲ್ಲ, ಸೊ ನಾವು ಟಿ ಕ್ಲಿಯರ್ ಆಗಬೇಕಂತಂದ್ರೆ ನೀವೇನು ಮಾಡ್ತಾ ಇರ್ತೀರಪ್ಪ ಅಂದ್ರೆ ಎಷ್ಟು ಕೂಡ ಸರ್ಚ್ ಮಾಡ್ತಾ ಇರ್ತೀರಿ, ಎಷ್ಟು ಸಾವಿರಾರು ಮಂದಿ ಕೇಳ್ತಾ ಇರ್ತೀರಿ, ಎಷ್ಟು ವಿಡಿಯೋಗಳನ್ನು ನೋಡ್ತಾ ಇರ್ತೀರಿ. ಅದು ಎಷ್ಟು ಸರ್ಚ್ ಮಾಡಿದ್ದ, ಸಾವಿರಾರು ಮಂದಿ ಕೇಳಿದ್ದ, ಎಷ್ಟು ವಿಡಿಯೋ ಸರ್ಚ್ ಮಾಡಿದ್ದ ಎಲ್ಲ ತಗೊಂಡು ಒಂದು ತಲೆ ಇದ್ದದ್ದು ಏನಾಗ್ತದಪ್ಪ ಅಂದ್ರೆ ನಿಮ್ದು 108 ತಲೆ ಆಗಿರ್ತಾವೆ. ತಲೆ ಕೆಟ್ಟು ಹೋಗಿ ಎಕ್ಸಾಮ್ ಹಾಲ್ದಾಗ ಕೂತ ಪೇಪರ್ ಬರೆದ ಟಿ ಫೇಲ್ ಆಗಿ ಮನೆಗೆ ಬರ್ತೀವಿ. ಇದು ಯಾಕೆ ಆಗ್ತದಂದ್ರೆ ಸಂತ್ಯಾಗ ಅಭ್ಯಾಸ ಮಾಡಬಾರ್ದು ಇವರು. ಸಂತ್ಯಾಗ ಅಭ್ಯಾಸ ಮಾಡಿರ್ತಾರೆ, ಅರ್ಥಂಗಿಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡ್ರಿ. ನಾನು ಹೇಳ್ತಕ್ಕಂಥ ಪುಸ್ತಕಗಳನ್ನು ಕರೆಕ್ಟಾಗಿ ಓದಬೇಕು. ಸೊ ನಾ ಹೇಳ್ತಕ್ಕಂಥ ಪುಸ್ತಕಗಳನ್ನು ನನ್ನ ಹೆಂಡತಿ ಓದ್ಕೊಂಡು ಅವಳು ಟಿ ಪಾಸ್ ಆಗಿದ್ದಾಳು ಇಲ್ಲೋ ಅಂತಕ್ಕಂಥ ವಿಷಯವನ್ನು ನಿಮ್ಮ ಮುಂದೆ ನಾನು ಹೇಳಬೇಕು. ಸೊ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಶೈಕ್ಷಣಿಕ ಮನೋವಿಜ್ಞಾನ. ಸೊ ಶೈಕ್ಷಣಿಕ ಮನೋವಿಜ್ಞಾನವನ್ನು ಓದ್ಕೊಳ್ಬೇಕಪ್ಪ ಅಂದ್ರೆ ನಾವು ಮೊಬೈಲನ್ನು ನೋಡಬೇಕು. ಹೌದು, ಇದು ತಪ್ಪು. ಮೊಬೈಲ್ನಾಗ ಎಲ್ಲ ಬರ್ತದ, ಮೊಬೈಲ್ನಾಗ ಏನಿಲ್ಲ, ಮೊಬೈಲ್ನಾಗ ಏನೂ ಇಲ್ಲ, ಆದರೂ ಎಲ್ಲ ಅದ. 20,000 30,000 40,000 ಕೊಟ್ಟು ಮೊಬೈಲ್ ತೊಗೊಂಡು ಬಂದ ಅದನ್ನು ಮೊಬೈಲ್ ಮುಂದೆ ಇಟ್ಕೊಂಡು ನಾ ಟಿ ಕ್ಲಿಯರ್ ಆಗಬೇಕು, ನಾ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗ್ತೀವಿ ಇಟ್ಕೊಂಡು ಕೂತಿರ್ತೀರಿ. ಅಷ್ಟರೊಳಗೆ ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ ಎಲ್ಲ ಮೆಸೇಜ್ಗಳು ಬರ್ತಿರ್ತಾವೆ. ಇದನ್ನು ತೆಗೆದು ಹೋಗ್ತೀರಿ, ಅದ್ರೊಳಗೆ ಕೂತ್ಬಿಡ್ತೀರಿ. ಒಂದು ಪ್ರಶ್ನೆ ಕೇಳ್ತೀನಿ, ಕಮೆಂಟ್ ಬಾಕ್ಸ್ನಾಗ ನನಗೆ ಕೇಳಿಬಿಡ್ರಿ. ಮೊಬೈಲ್ ಇಟ್ಕೊಂಡು ಯಾರಾದರೂ ಇಲ್ಲಿ ತನ ಮೊಬೈಲ್ನಿಂದ ಸ್ಟಡಿ ಮಾಡಿ ಯಾರಾದರೂ ಇಲ್ಲಿ ತನ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿದಾರೇನ? ಮೊಬೈಲ್ ಏನಪ್ಪ ಅಂದ್ರೆ ಜಸ್ಟ್ 1% ಅಷ್ಟೇ. ನಿಮಗೆ ಊಟಕ್ಕೆ ಹೆಂಗೆ ಉಪ್ಪಿನಕಾಯಿ ಇರ್ತೈತಲ್ಲ ನಾಳೆ ಹಂಚ್ಕೊಳಕ್ಕೆ, ಹಂಗಷ್ಟೇ ಮೊಬೈಲ್ ಇದು. ಅದನ್ನು ಬಿಟ್ಟರೆ ಯಾರು ಪುಸ್ತಕಗಳನ್ನು ಸರಿಯಾಗಿ ಓದುತ್ತಾರಲ್ಲ ಅವರು ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗ್ಯಾರ, ಹೊರತಾಗಿ ಮೊಬೈಲಿಂದ ಯಾರೂ ಪಾಸ್ ಆಗಿಲ್ಲ. ದಯವಿಟ್ಟು ಮೊಬೈಲಿಂದ ದೂರ. ಸೊ ಹಾಗಾದರೆ ಟಿಗೆ ಬೇಕಾಗಿರ್ತಕ್ಕಂಥ ಪ್ರಮುಖ ವಿಷಯ ಏನಪ್ಪ ಅಂದ್ರೆ ಮನೋವಿಜ್ಞಾನ. ಸೊ ಮನೋವಿಜ್ಞಾನಕ್ಕೆ ಏನು ಓದಬೇಕು? ಸಾವಿರಾರು ಮಂದಿ ಹೇಳ್ತಾರೆ. ನೀವು ಸಾವಿರಾರು ಮಂದಿ ಕೇಳ್ಕೊಂಡು ನೀವು ಸಾವಿರಾರು ಪುಸ್ತಕಗಳನ್ನ ಓದಿರ್ತೀರಿ, ಆದರೂ ಟಿ ಕ್ಲಿಯರ್ ಆಗಿಲ್ಲ. ಸೊ ರೀಸನ್ ಏನು? ಸಿಂಪಲ್ ಅದ. ಮೊದಲನೇದಾಗಿ ತಲೆಯನ್ನು ಖಾಲಿ ಇಟ್ಕೊಡ್ರಿ. ತಲೆಯನ್ನು ಫಸ್ಟ್ ಖಾಲಿ ಇಟ್ಕೊಡ್ರಿ. ಅದ್ರ ಜೊತೆಗೆ ಏನು ಮಾಡ್ರಪ್ಪ ಅಂದ್ರೆ D.Ed ಮತ್ತು B.Ed ಯಾರು ಮಾಡಿದಿರಲ್ಲ, ಆ D.Ed ಮತ್ತು B.Ed ಮಾಡ್ತಿರ್ಬೇಕಾದ್ರೆ ನಿಮಗೆ ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ಒಂದು ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಪುಸ್ತಕ ನಿಮ್ಮ ಹತ್ರ ಇರ್ತದ. ಆ ಪುಸ್ತಕವನ್ನು ಮೊದಲನೇದಾಗಿ ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ. ಆ ಪುಸ್ತಕ ಮೊದಲು ಇರಬೇಕು. ಅದ್ರ ಜೊತೆಗೆ ಸರ್ ಈ ಪುಸ್ತಕವನ್ನು ಓದಿದ್ರೆ ಟಿ ಕ್ಲಿಯರ್ ಆಗ್ತದೇನಾ? ಆಗೋದಿಲ್ಲ. ಸೊ ಅದ್ರ ಜೊತೆಗೆ ಏನು ಬೇಕು? ಅದ್ರ ಜೊತೆಗೆ ಏನು ಬೇಕು? ಯಾವ ಪುಸ್ತಕಗಳನ್ನ ಮತ್ತೆ ಓದಬೇಕು? ನಾ 2 ಪುಸ್ತಕಗಳನ್ನ ಹೇಳ್ತೇನೆ. ಅದ್ರ ಜೊತೆ ಓದ್ತಕ್ಕಂಥ 2 ಪುಸ್ತಕಗಳನ್ನ, ಶೈಕ್ಷಣಿಕ ಮನೋವಿಜ್ಞಾನದ 2 ಪುಸ್ತಕಗಳನ್ನ ಹೇಳ್ತೇನೆ. ನಿಮಗೆ ಇಷ್ಟ ಆದರೆ ತೊಗೊಳ್ರಿ, ಆದರೆ ನಾ ಹೇಳೋ 2 ಪುಸ್ತಕಗಳನ್ನ ತೊಗೊಳ್ರಿ. ಮೊದಲನೇದು ವಾಮದೇವಪ್ಪನವರು ಶೈಕ್ಷಣಿಕ ಮನೋವಿಜ್ಞಾನ. ಯಾವುದಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ವಾಮದೇವಪ್ಪನವ್ರ ಪುಸ್ತಕ. ಇದು ಕಲರ್ಫುಲ್ ಆಗಿಲ್ಲ. ಇದೇನಪ್ಪ ಅಂದ್ರೆ ಬಹಳ ಆಳವಾಗಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ ಅದ. ಅತ್ಯಂತ ಸಣ್ಣ ಅಕ್ಷರಗಳಿಂದ ಬರತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ ಅದ. ಇದನ್ನು ನೀವು ಏನಾದರೂ ಓದಾಕತ್ತೀರಪ್ಪ ಅಂದ್ರೆ 5 ನಿಮಿಷ ನಿದ್ದೆ ಮಾಡ್ತೀರಿ. ಅಕಸ್ಮಾತ್ ಇದೇನು ಬಿಡಪ್ಪ ನಮಗೆ ನಿದ್ದೆ ಇರ್ತೈತಿ, ಇದನ್ನು ಬಿಟ್ಟಪ್ಪ ಅಂದ್ರೆ ನೀವು ಟಿ ಪಾಸ್ ಆಗೋದಿಲ್ಲ. ಈ ಪುಸ್ತಕವನ್ನು ಯಾರು ಓದ್ತಾರಲ್ಲ 101% ಅವರ ಭವಿಷ್ಯ ಉಜ್ವಲವಾಗಿರ್ತದೆ. ಅದ್ರ ಜೊತೆಗೆ ಇನ್ನೊಂದು ಪುಸ್ತಕ ಅದ. ಯಾವುದಪ್ಪ ಅಂದ್ರೆ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಕ್ರಮ ತಂದ KM ಸುರೇಶ್ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಸೊ ಈ KM ಸುರೇಶ್ ಅವರು ಬರೆದಿರ್ತಕ್ಕಂಥ ಪುಸ್ತಕ ಮತ್ತು ವಾಮದೇವಪ್ಪ ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಸಾಮ್ಯತೆ ಏನದ, ವ್ಯತ್ಯಾಸ ಏನದ ಅಂತ ಬಂದಾಗ
ಶೈಕ್ಷಣಿಕ ಮನೋವಿಜ್ಞಾನ ವಾಮದೇವ್ ಅಪ್ಪರದ್ದು ಏನದಪ್ಪ ಅಂದ್ರೆ ಡೀಟೇಲ್ ಆಗಿರ್ತಕ್ಕಂಥದ್ದು ಅದ. ಕೆ ಎಂ ಸುರೇಶ್ ಅವ್ರದ್ದು ಏನದಪ್ಪ ಅಂದ್ರೆ ಓದಿದ್ದು ಆದಷ್ಟು ಬೇಗನೆ ಅರ್ಥ ಆಗ್ತದೆ. ಹೈಲೈಟ್ಸ್ ಶಾರ್ಟ್ ಅಂತಕ್ಕಂಥ ನೋಟ್ಸನ್ನು ಕೊಟ್ಟಿದ್ದಾನೆ. ಸೊ ಅದು ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕ ಟಿ ಇ ಟಿ ಪರ್ಪಸ್ ಆಗಿ. ಸೊ ಇವು ಎರಡು ಪುಸ್ತಕಗಳನ್ನು ನೀವು ಏನು ಮಾಡ್ಕೊಳ್ಬೋದಪ್ಪ ಅಂದ್ರೆ ಓದ್ಕೊಳ್ಬೋದು. ಸರ್ ಡಿ ಎಡ್ ಬಿ ಎಡ್ ಆಗಿರ್ತಕ್ಕಂಥ ಪುಸ್ತಕದ ಜೊತೆಗೆ ಇವು ಎರಡು ಪುಸ್ತಕ ಓದಬೇಕಂತ ತಿಳ್ಕೊಂಡ್ರೆ ನೀವು ಮಾಡೋದು ದೊಡ್ಡ ತಪ್ಪದು. ಮೊದಲನೇದಾಗಿ ಆ ಪುಸ್ತಕ ನಿಮ್ಮ ಹತ್ರ ಇರಬೇಕು. ಕರ್ನಾಟಕ ಸರ್ಕಾರ ಶೈಕ್ಷಣಿಕ ಮನೋವಿಜ್ಞಾನ ಆ ಪುಸ್ತಕ ಇರಬೇಕು. ಅದ್ರ ಜೊತೆಗೆ ಒಂದು ವಾಮದೇವ್ ಅಪ್ಪನದ ಪುಸ್ತಕ ಓದ್ರಿ, ಇಲ್ಲ ಕೆ ಎಂ ಸುರೇಶ್ ಅದು ಓದಿ. ಮೂರು ಒಮ್ಮೆ ಓದಕ್ಕೆ ಹೋಗ್ಬೇಡ್ರಿ. ಮೂರು ಒಮ್ಮೆ ಓದಿ 108 ತಲೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಇಷ್ಟೆಲ್ಲ ನೀವು ಹೇಳಾಗದಿರಿ ಪುಸ್ತಕದ ಬದನೆಕಾಯಿ. ಸೊ ನಿಮ್ಮ ಮಿಸ್ಸಸ್ ಈ ಪುಸ್ತಕಗಳನ್ನ ಓದಿ ಪಾಸ್ ಆಗಿದ್ದಾರೆ. ಹೌದು, ಅವರು ಏನು ಮಾಡಿದ್ರಪ್ಪ ಅಂದ್ರೆ ಅದು ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಮನ್ಯಾಗ ಕುತ್ಕೊಂಡು ಹೇಳ್ತಿದ್ದ ಇದನ್ನು ಮಾಡ್ಬೇಕು, ಇದನ್ನು ಓದಬೇಕು, ಇದನ್ನು ಓದಬೇಕು, ನಾನು ಮಾತು ಕೇಳ್ತಾ ಇರಲಿಲ್ಲ. ಅವರು ಮೊಬೈಲ್ ವಿಡಿಯೋಸ್, ಅವ್ರ ಫ್ರೆಂಡ್ ಸರ್ಕಲ್ ಆ ಕಡೆ ಕೇಳ್ಕೊಂಡು 108 ಹಿಡ್ಕೊಂಡು ಸುಮಾರು ಸರಿ ಟಿ ಟಿ ಬರೆದ್ರು ಡಮ್ ಅಂತ. ಯಾವಾಗ ವಾಮದೇವ್ ಅಪ್ಪನವರ ಪುಸ್ತಕವನ್ನು ಓದು, ಕೆ ಎಂ ಸುರೇಶ್ ಅವರ ಪುಸ್ತಕವನ್ನು ಓದುತ್ತಾ ಹೇಳಿದಾಗ ನೀಟಾಗಿ ಕುತ್ಕೊಂಡ ಈ ಎರಡೂ ಪುಸ್ತಕಗಳು ಅದರ ಜೊತೆಗೆ ಡಿ ಎಡ್ ಮತ್ತು ಬಿ ಎಡಲ್ಲಿ ಕಲಿತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನವನ್ನು ತೆಗೆದುಕೊಂಡು ಓದಿದಾಗ ಮಾತ್ರ ಅವಳು ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪರೀಕ್ಷೆಯನ್ನು ಪಾಸ್ ಆಗಿದ್ದಾಳ. ಅದಕ್ಕಾಗಿ ನಾನು ಹೇಳೋದಕ್ಕೆ ಬಂದಿದ್ದೀನಿ. ಸೊ ದಯವಿಟ್ಟು ಯಾರೂ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವೆರಡೂ ಪುಸ್ತಕಗಳನ್ನ ನೀಟಾಗಿ ಓದ್ಕೊಳ್ರಿ. ಇದು ಒಂಥರ ವಾಮದೇವ್ ಅಪ್ಪನವ್ರದ್ದು ಕಮಲ್ ಹೂ ಇದ್ದಂಗೆ, ಕೆಸರಿನಾಗ ಹೋಗಿ ತೊಗೊಂಬರಕ್ಕೆ ಭಾಳ ಕಷ್ಟ ಇದೆ. ಈ ಪುಸ್ತಕವನ್ನು ಓದಬೇಕಾದ್ರೆ ಭಾಳ ಕಷ್ಟ. ಇದೊಂಥರ ಹೆಂಗಪ್ಪ ಅಂದ್ರೆ ಗುಲಾಬಿ ಹೂ ಇದ್ದಂಗೆ. ಹೆಂಗಿದು ಗುಲಾಬಿ ಹೂ ಇದ್ದಂಗಿದು, ಮನೆ ಮುಂದೆ ನಡ್ಬೋದು, ಈಸಿಯಾಗಿ ಸಿಗ್ತದೆ, ಅಂದರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಇದು ಹೆಂಗಪ್ಪ ಅಂದ್ರೆ ಇದಕ್ಕೆ ಬೆಲೆ ಜಾಸ್ತಿ, ಕೆಸರದಾಗ ಹೋಗಿ ಬರಬೇಕು. ಸೊ ಚಾಯ್ಸ್ ಇಸ್ ಯುವರ್ಸ್, ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಹೇಳಿದ್ದೀನಿ, ತಪ್ಪದೇ ಈ ಪುಸ್ತಕಗಳನ್ನ ಖರೀದಿ ಮಾಡಿರಿ. ಅಕಸ್ಮಾತ್ ಇದನ್ನು ಓದಿದ್ರು ನಿಮಗೆ ಟಿ ಇ ಟಿ ಪಾಸ್ ಆಗಲಿಲ್ಲಪ್ಪ ಅಂದ್ರೆ ನೇರವಾಗಿ ನಾನು ಕಾಂಟ್ಯಾಕ್ಟ್ ಮಾಡಿ 101% ಟಿ ಟಿ ಪಾಸ್ ಆಗ್ತದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಏನಪ್ಪ ಅಂದ್ರೆ ಟಿ ಟಿ ಪಾಸ್ ಆಗಬೇಕಾದ್ರೆ ಮನೋವಿಜ್ಞಾನವನ್ನು ಓದಿದರೆ ಮಾತ್ರ ಟಿ ಟಿ ಪಾಸ್ ಆಗ್ತಿರೋ 100%. ಬಿಕಾಸ್ ಈ 80% ಪ್ರಶ್ನೆಗಳು ಏನಪ್ಪ ಅಂದ್ರೆ ಶಿಕ್ಷಣ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಬೀಳ್ತಾವೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಪೇಪರ್ 2 ಇತಿಹಾಸ ಯಾವ ರೀತಿಯಾಗಿ ಓದಬೇಕು, ಯಾವ್ಯಾವ ಪುಸ್ತಕಗಳನ್ನ ಓದಬೇಕು. ಒಬ್ಬರು ಹೇಳ್ತಾರೆ 5ನೇ ತರಗತಿ ಹಿಡ್ಕೊಂಡು 12ನೇ ತರಗತಿ ತನಕ ಓದು, ಆ ವಿಷಯ ಓದು, ಇಷ್ಟತೆ ಓದು, ಅದನ್ನು ಓದಬೇಡ, ಇದನ್ನು ಓದು, 108 ಹೇಳಿ ನಿಮ್ಮ ತಲೆ ಕೆಡಿಸಿಟ್ಟಿರ್ತಾರೆ. ಸೊ ದಯವಿಟ್ಟು ಅದನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ನಾನು. ಹಿಸ್ಟ್ರಿ ಯಾವುದು ಓದಬೇಕು, ಎಷ್ಟನೇ ತರಗತಿ ಓದಬೇಕು, ಏನು ಓದಬೇಕು ಅನ್ನೋದನ್ನು ನಿಮ್ಮ ಮುಂದೆ ಬಂದು ಹೇಳ್ತೀನಿ. ಅಲ್ಲಿವರೆಗೂ ಇನ್ನೂವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಜೈ ಹಿಂದ್.